ಎಲ್ಲರಿಗೂ ನಮಸ್ಕಾರ. ಟ್ರಿಕ್ಸ್ ಫಾರ್ ಮ್ಯಾಥ್ಸ್ ಎನ್ನುವಂತ ನನ್ನ ಚಾನೆಲ್ಗೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ x ನ ಬೆಲೆಯನ್ನ ಕಂಡುಹಿಡಿಯೋದು ಹೇಗೆ ಎನ್ನುವಂತ ವಿಚಾರವನ್ನ ತಿಳಿದುಕೊಳ್ತಾ ಇದ್ವಿ. ಇವತ್ತಿನ ಅವಧಿಯಲ್ಲೂ ಕೂಡ ನಾನು ಕೆಲವೊಂದಷ್ಟು ಲೆಕ್ಕಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇ ಲೆಕ್ಕವಾಗಿ ನಾವಿಲ್ಲಿ ತೆಗೆದುಕೊಂಡಿರೋದು 62 ಭಾಗಿಸು 31% ಆಫ್ 200 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 4. ಸರಿನಾ? ಇಲ್ಲಿ ಈ ಎಕ್ಸ್ ನ ಬೆಲೆಯನ್ನು ನಾವು ಕಂಡುಹಿಡಿಬೇಕಿದೆ. ಯಾವುದನ್ನ ಒಳಗೊಂಡಿದೆ? ಇದು ಪರ್ಸೆಂಟೇಜ್ ಚಿಹ್ನೆಯನ್ನ ಒಳಗೊಂಡಿದೆ ಅಲ್ವಾ, ಮತ್ತೆ ಆಫ್ ಎನ್ನುವಂಥದ್ದನ್ನ ಒಳಗೊಂಡಿದೆ. ಇದನ್ನ ಹೇಗೆ ಬಿಡಿಸೋದು ಅಂತ ನೋಡೋಣ. ಮೊದಲನೇದಾಗಿ ನಾವೇನ್ ಮಾಡಬೇಕು, ಬೋರ್ಡ್ ಮಾಸ್ ರೂಲ್ ಅನ್ನ ಫಾಲೋ ಮಾಡಬೇಕು ಅನ್ನೋದು ನಿಮ್ಗೆಲ್ಲ ಗೊತ್ತು ಅಲ್ವಾ. ನಾವು ಹಲವಾರು ಲೆಕ್ಕಗಳನ್ನ ಆಲ್ರೆಡಿ ಬಿಡಿಸಿದ್ದೀವಿ. ನಾನು ಇದನ್ನ ಸಿಂಪ್ಲಿಫೈ ಮಾಡಿ ಬರ್ಕೊಳ್ತೀನಿ. ಸರಿನಾ? ಮೊದಲನೇದಾಗಿ 62 ಹಾಗೆ ಬರ್ಕೊಳ್ತೀನಿ. ನೀವೀಗ ಈ ಭಾಗಿಸು ಚಿಹ್ನೆಯನ್ನ ಈ ರೀತಿ ಛೇದದ ರೂಪದಲ್ಲಿ ಕೂಡ ಬರ್ಕೊಳ್ಬಹುದು ಅಥವಾ ಮುಂದಿನ ಹಂತದಲ್ಲಿ ಕೂಡ ಬರ್ಕೊಳ್ಬಹುದು. ನಾನೇನ್ ಮಾಡ್ತೀನಿ, ಇದನ್ನ ಹಾಗೆ ಬರ್ಕೊಂಡು ಮೊದಲು ಈ ಒಂದು ಭಾಗವನ್ನ ಬಿಡಿಸ್ತೀನಿ. ಆಫ್ ಮತ್ತೆ ಪರ್ಸೆಂಟೇಜ್ ಚಿಹ್ನೆ ಇರುವಂತದ್ದು. 31% ಆಫ್ 31% ಆಫ್ ಅಂದ್ರೆ ಅರ್ಥ ಏನು? ಆಫ್ 200 ಅಂದ್ರೆ ಅರ್ಥ ಏನು? 200 ಭಾಗಗಳಲ್ಲಿ 31% ನಷ್ಟನ್ನ ನಾವು ತೆಗೆದುಕೊಳ್ತಾ ಇದೀವಿ ಅಂತ ಅರ್ಥ. ಹೇಗ್ ಬರ್ಕೊಳ್ಬೇಕು ಅದನ್ನ? 31 ಭಾಗಿಸು ಪರ್ಸೆಂಟೇಜ್ ಅಂದ್ರೆ ಏನು? 100ಕ್ಕೆ, ಪ್ರತಿಶತ 100ಕ್ಕೆ ಅಲ್ವಾ. ಆದ್ರಿಂದ ಏನ್ ಮಾಡ್ತೀನಿ, ಇದನ್ನ ಛೇದದಲ್ಲಿ 100 ಅಂತ ಬರ್ಕೊಳ್ಬೇಕು. ಹಾಗೇನೆ ಆಫ್ ಎನ್ನುವುದರ ಅರ್ಥ ಗುಣಾಕಾರ ಚಿಹ್ನೆ. ನಾನು ಅದರಿಂದ ಗುಣಾಕಾರ ಚಿಹ್ನೆಯನ್ನ ಈ ಜಾಗದಲ್ಲಿ ಹಾಕ್ತಾ ಇದ್ದೀನಿ. ಪರ್ಸೆಂಟೇಜ್ ಅನ್ನ ಹೇಗ್ ತೆಗೆದೆ? ಭಾಗಿಸು 100 ಅಂತ ಬರ್ಕೊಳ್ಳೋದ್ರ ಮೂಲಕ. 200 ಹಾಗೆ ಬರಿಬೇಕು. ಪ್ಲಸ್ ಎಕ್ಸ್ ಅನ್ನ ಹಾಗೆ ಬರೆದ್ರೆ ಯಾವ್ದಕ್ಕೆ ಸಮ? ಇದು 4ಕ್ಕೆ ಸಮ ಅಲ್ವಾ. ಈಗ ಮುಂದಿನ ಹಂತದಲ್ಲಿ ನಾನು ಏನ್ ಮಾಡಬಹುದು, 62 ಈ ಭಾಗಿಸುವನ್ನ ಹಾಗೆ ಬರ್ಕೊಡ್ತೀನಿ. ಮೊದ್ಲೇನ್ ಮಾಡೋಣ, ಇದನ್ನ 101 102 ಅಲ್ವಾ. ಇಲ್ಲಿ 2 31 ಗುಣಿಸು 2 ಅಂದ್ರೆ ಹೌದು 62 ಅಲ್ವಾ. ಈಗ ಭಾಗಿಸು 62 ಅಂತ ಆಯ್ತು. ನಾನೀಗ ಏನ್ ಮಾಡ್ತೀನಿ, ಈ ರೀತಿಯಾಗಿ ಬರ್ಕೊಳ್ತೀನಿ. ಭಾಗಿಸು 62, ಏನ್ ಉಳಿದಿದೆ? ಪ್ಲಸ್ ಎಕ್ಸ್ ಉಳಿದಿದೆ. ಯಾವ್ದಕ್ಕೆ ಸಮ? ಅದು 4ಕ್ಕೆ ಸಮ. ಅಂದ್ರೆ 4 ಅನ್ನೋದು ಯಾವ್ದಕ್ಕೆ ಸಮ? 62 ಭಾಗಿಸು 62 ಪ್ಲಸ್ ಎಕ್ಸ್ ಗೆ ಸಮ. ಇಲ್ಲಿ ಭಾಗ ಹೋಯ್ತು. 62 1 1 ಅಂದ್ರೆ 1 ಉಳಿತು ಅಲ್ವಾ. ಎಕ್ಸ್ ಪ್ಲಸ್ 1 ಅಂದ್ರೆ 4. ಆದ್ರಿಂದ ಎಕ್ಸ್ ಅಂದ್ರೆ ಏನು? 4 ಹಾಗೆ ಇರುತ್ತೆ. ಇಲ್ಲಿ ಪ್ಲಸ್ 1 ಇರೋದು ಸಮಚಿಹ್ನೆ ಆ ಕಡೆ ಹೋದ್ಮೇಲೆ -1 ಅಂತ ಆಗುತ್ತೆ ಅಲ್ವಾ. ಆದ್ರಿಂದ ಎಕ್ಸ್ ಅನ್ನೋದು ಯಾವ್ದಕ್ಕೆ ಸಮ? 3ಕ್ಕೆ ಸಮ. ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿದಾಯ್ತು ಅಲ್ವಾ. ಪರ್ಸೆಂಟೇಜ್ ಕೊಟ್ಟಾಗ ಹೇಗ್ ಬರ್ಕೊಳ್ತೀರಾ? ಭಾಗಿಸು 100 ಅಂತ ಬರೀತೀರಾ. ಆಫ್ ಇರುವ ಜಾಗದಲ್ಲಿ ಗುಣಾಕಾರ ಚಿಹ್ನೆಯನ್ನ ಹಾಕ್ಬೇಕು. ಈ ರೀತಿಯಾಗಿ ನಾವಿಲ್ಲಿ ಕೆಲವೊಂದು ಸ್ಟೆಪ್ಗಳನ್ನ ಡೀಟೇಲ್ ಆಗಿ ಬರ್ಕೊಂಡಿದೀವಲ್ವಾ. ನೀವು ಮೊದಲನೇ ಹಂತದಲ್ಲೇನೆ ತುಂಬಾ ಸುಲಭವಾಗಿ ಇದನ್ನ ಈ ರೀತಿಯಾಗಿ ಬರೆದುಕೊಂಡು ತುಂಬಾ ವೇಗವಾಗಿ ನೀವು ಉತ್ತರವನ್ನ ಕಂಡುಹಿಡಿಯಬಹುದು. ಇನ್ನೊಂದು ಲೆಕ್ಕವನ್ನ ನೋಡೋಣ. ಎರಡನೇ ಲೆಕ್ಕವಾಗಿ ನಾನು ತೆಗೆದುಕೊಂಡಿರುವಂತದ್ದು 1728 ಭಾಗಿಸು 12ರ ಘನ ಮೈನಸ್ 11ರ ಘನ. ಇದು ಯಾವುದಕ್ಕೆ ಸಮ? ಎಕ್ಸ್ ಗೆ ಸಮ. ಎಕ್ಸ್ ನ ಬೆಲೆ ಏನಾಗುತ್ತೆ ನೋಡಿ. ಈಗ ನಾವಿಲ್ಲಿ ಪರ್ಸೆಂಟೇಜ್ ಆಗ್ಲಿ ಅಥವಾ ಭಿನ್ನರಾಶಿ ಆಗ್ಲಿ ಆ ತರ ತೆಗೆದುಕೊಂಡಿಲ್ಲ ಅಲ್ವಾ. ಏನ್ ತೆಗೆದುಕೊಂಡಿದೀವಿ? ಘನವನ್ನ ಒಳಗೊಂಡಿರುವಂತಹ ಸಂಖ್ಯೆನ ತೆಗೆದುಕೊಂಡಿದೀವಿ. ತುಂಬಾ ಸುಲಭನಾ? ಹೌದು. ನನ್ನ ಚಾನೆಲ್ ನಲ್ಲಿ ನೀವು ಆಲ್ರೆಡಿ ನೋಡಿದೀರಾ. ಯಾವುದೇ 2 ಅಂಕೆಗಳ ಸಂಖ್ಯೆಗಳ ಘನವನ್ನ ಕಂಡುಹಿಡಿಯೋದು ಹೇಗೆ, ವೇದಗಣಿತದ ಯಾವ ಸುಲಭ ವಿಧಾನವನ್ನ ಬಳಸ್ಕೊಂಡು ಕಂಡುಹಿಡಿಬಹುದು ಅಂತ ನಿಮ್ಗೆ ಗೊತ್ತು ಅಲ್ವಾ. ಅದನ್ನ ಉಪಯೋಗಿಸ್ಕೊಂಡು ನಾವೀಗ ಈ ಒಂದು ಸಮಸ್ಯೆನ ಪರಿಹರಿಸ್ತಾ ಇದ್ದೀವಿ. 1728 ಹಾಗೆ ಬರ್ಕೊಳ್ತೀನಿ ಮೊದಲನೇ ಹಂತದಲ್ಲಿ. ಭಾಗಿಸು ಈಗ 12ರ ಘನವನ್ನ ಕಂಡುಹಿಡಬೇಕು. ನಮಗೆ ತುಂಬಾ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದಾ? ಇದು ನೆನ್ಪಿದ್ರೆ ಹಾಗೆ ಬರೀಬಹುದು. ಇಲ್ಲ ಅಂದ್ರೆ ನನ್ನ ವಿಡಿಯೋದಲ್ಲಿ ಹೇಳ್ಕೊಟ್ಟಿರುವಂತಹ ವಿಧಾನ ಅಂದ್ರೆ, ಈಗ 12ರ ಘನ ಅಂತ ತೆಗೆದುಕೊಂಡ್ರೆ ಏನ್ ಮಾಡ್ಬೇಕು ಅಂದ್ರೆ 4 ಸ್ಥಾನವನ್ನ ಹಾಕೊಳ್ಬೇಕು. 12ರ ಘನದಲ್ಲಿ 2 ಅಂಕೆಯ ಘನದಲ್ಲಿ 4 ಸ್ಥಾನವಿರುತ್ತೆ. ಮೊದಲ ಅಂಕೆಯ ಘನವನ್ನ ಮೊದಲನೇ ಸ್ಥಾನದಲ್ಲಿ, 1ರ ಘನ 1, 2ರ ಘನ 8, 2 2 4 4 2 8 ಅಲ್ವಾ. ಅದನ್ನ ಕೊನೆಯದ್ರಲ್ಲಿ ಬರ್ಕೊಳ್ಬೇಕು. ಸರಿನಾ? ಈಗ ಮಧ್ಯದ 2 ಸ್ಥಾನ ಏನ್ ಮಾಡ್ಬೇಕಂದ್ರೆ ಇದನ್ನ ಇದಕ್ಕೆ ಗುಣಿಸಿ ಇದನ್ನ ಮತ್ತೆ ಘನಕ್ಕೆ ಗುಣಿಸ್ಬೇಕು. 1 2 2, 2 3 6, 6 ಎನ್ನುವಂತ ಸಂಖ್ಯೆ ಬಂತು ಅಲ್ವಾ. ಆ 6ಅನ್ನ ಈಗ 2 ಅಂಕೆಗಳಿಗೆ ಮತ್ತೆ ಗುಣಿಸ್ಬೇಕು. 6 1 6, ಎಡಗಡೆಯಿಂದ ಬರಿತಾ ಇದ್ದೀನಿ.
6 2 12 ಅಲ್ವಾ? ಈ ರೀತಿಯಾಗಿ ಸಿಕ್ತು. ಆದ್ರೆ ಇದೇ ಉತ್ತರ ಆಗಿರುತ್ತಾ ಮಕ್ಕಳೇ? ಇಲ್ಲ ಅಲ್ವಾ? ಯಾಕೆ ಹೇಳಿ? ಇಲ್ಲಿ ಈ ಸ್ಥಾನದಲ್ಲಿ 2 ಅಂಕಿಯ ಸಂಖ್ಯೆ ಇದೆ, ನಾವು ಹಾಗೆ ಬರೆಯಲ್ಲ ಅಲ್ವಾ? ಆದ್ರಿಂದ ಏನ್ ಮಾಡ್ಬೇಕು? 8 ಬರ್ದೆ ಬಲಗಡೆಯಿಂದ 12ರಲ್ಲಿ 2 ಬರಿಬಹುದು, ಒಂದೇನಾಗುತ್ತೆ ಕ್ಯಾರಿ ಓವರ್ ಆಗುತ್ತೆ ಅಲ್ವಾ? 6 + 1 7 1. ಎಷ್ಟು ಬಂತು ಉತ್ತರ? 12ರ ಘನ ಹೇಗ್ ಬಂತು? 1728 ಬಂತು ಅಲ್ವಾ? ಆದ್ರಿಂದ ನಾನು ಏನ್ ಬರಿಬಹುದು? 12ರ ಘನ ಜಾಗದಲ್ಲಿ 1728. ಇದೇ ರೀತಿಯಾಗಿ 11ರ ಘನವನ್ನ ಬರಿಬಹುದು. ನಾನಿಲ್ಲಿ ಡೈರೆಕ್ಟ್ ಆಗಿ ಬರಿತೀನಿ, ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ನಿಮ್ಗೂ ಹಾಗೆ ಬರುತ್ತೆ. 1ರ ಘನ ಮೊದಲು ಬರಿತೀವಿ, ಹಾಗೇನೆ ಇದನ್ನ ಬಿಡಿ ಸ್ಥಾನದಲ್ಲಿ 4ನೇ ಸ್ಥಾನದಲ್ಲಿ ಅಲ್ವಾ, ಇಲ್ಲೂ ಕೂಡ 1 ಇದೆ, ಹಾಗೆ ಬರ್ದೆ. ಆಮೇಲೆ ಏನ್ ಮಾಡ್ಬೇಕು? 3ಅನ್ನ ಗುಣಿಸ್ಬೇಕು. 1 1 1 1 3 3. ಆ 3ಅನ್ನ ಮತ್ತೆ 2ಕ್ಕೂ ಗುಣಿಸ್ಬೇಕಲ್ವಾ? 3 1 3 3 1 3. ಅಂದ್ರೆ ಏನಾಯ್ತು? 11ರ ಘನ 1331. ಯಾವುದಕ್ಕೆ ಸಮ ಇದು? x ಗೆ ಸಮ ಅಲ್ವಾ? ಈಗ ನಾವು ಇದನ್ನ ಸುಲಭೀಕರಿಸಬಹುದು. ಇಲ್ಲೇನಿದೆ? 1728 ಭಾಗಿಸು ಚಿಹ್ನೆ 1728 ಮೈನಸ್ 1331 x ಗೆ ಸಮ. ಇಲ್ಲಿ ಏನಾಯ್ತು? ಇವೆರಡು ಹೋಯ್ತು, 1 ಬಂತು ಅಲ್ವಾ? ಈ ಜಾಗದಲ್ಲಿ ಏನಿದೆ? 1 ಇದೆ. 1 ಮೈನಸ್ 1331 ಈಕ್ವಲ್ ಟು x. 1331ರಲ್ಲಿ 1 ಕಳೆದ್ರೆ ಮೈನಸ್ 1330 ಅಲ್ವಾ? ಪ್ಲಸ್ ಅಂತ ಆಗಲ್ಲ, ಮೈನಸ್ ಆಗುತ್ತೆ. ಆದ್ದರಿಂದ x ನ ಬೆಲೆ ಏನು? x ನ ಬೆಲೆಯನ್ನ ಕಂಡುಹಿಡಿದ್ವಿ, ಮೈನಸ್ 1330. ಇದೇ ರೀತಿಯಾಗಿ ದೊಡ್ಡ ಸಂಖ್ಯೆಗಳನ್ನ ಕೊಟ್ಟಾಗ ಹೇಗೆ x ನ ಬೆಲೆಯನ್ನ ಕಂಡುಹಿಡಿಯುವುದು ಅಂತ ಇನ್ನೊಂದು ಲೆಕ್ಕವನ್ನ ಪರಿಗಣಿಸೋಣ. ಈ ಒಂದು ಸಮಸ್ಯೆಯಲ್ಲಿ ನಾವೇನನ್ನ ಕಾಣ್ತಾ ಇದ್ದೀವಿ? ಹೌದು, ಇಲ್ಲಿ ದಶಮಾಂಶ ಬಿಂದು ಇದೆ ಅಲ್ವಾ? ಈ ರೀತಿಯ ಸಂಖ್ಯೆಯನ್ನ ಪರಿಗಣಿಸ್ತಾ ಇದ್ದೀವಿ. ಹಾಗೇನೆ ವರ್ಗಮೂಲ ಇದೆ, ವರ್ಗ ಸಂಖ್ಯೆ ಇದೆ. ಮತ್ತೆ ಸಂಖ್ಯೆ ಏನಿದೆ? ಈ ಒಂದು ಇಕ್ವೇಶನ್ ತುಂಬಾ ದೊಡ್ಡದಾಗಿದೆ ಅಲ್ವಾ? ಹೇಗೆ ಪರಿಹರಿಸೋದು ನೋಡಿ. ಇಲ್ಲೂ ಕೂಡ ನಾವು ಬೋರ್ಡ್ಮಾಸ್ ರೂಲ್ ಅನ್ನೇ ಪರಿಗಣಿಸ್ತೀವಿ. ಹಾಗೇನೆ ವರ್ಗಮೂಲ ಎಲ್ಲಿದೆ ಅದನ್ನೆಲ್ಲ ಸುಲಭೀಕರಿಸಿ ಬರೆದುಕೊಳ್ಬೇಕು. ಹಾಗೇನೆ ದಶಮಾಂಶವನ್ನು ಕೂಡ, ದಶಮಾಂಶ ಇದ್ದಾಗ ನಮ್ಗೆ ಗುಣಾಕಾರ ಸ್ವಲ್ಪ ಕಷ್ಟ ಅನ್ಸ್ಬಹುದು. ಆದ್ರಿಂದ ಅದನ್ನೇನ್ ಮಾಡೋಣ? ನಾವು ಸ್ವಾಭಾವಿಕ ಸಂಖ್ಯೆಯಾಗಿ ಪರಿವರ್ತಿಸ್ಕೊಳ್ಬಹುದು. ಹೇಗೆ? 16.5 ಹೇಗೆ ಬರಿಬಹುದು? ಹೌದು, ಈ ದಶಮಾಂಶ ಬಿಂದುವನ್ನ ತೆಗಿಲಿಕ್ಕೆ ನಾವು ಭಾಗಾಕಾರವನ್ನ ಮಾಡ್ಬೇಕಲ್ವಾ? ನಾನು ಏನ್ ಮಾಡ್ತಾ ಇದ್ದೀನಿ? ಆದ್ರಿಂದ 165 ಭಾಗಿಸು 10 ಅಂತ ಮಾಡಿದೆ. ಅಂದ್ರೆ 10ರಿಂದ ಅಂಶಕ್ಕೆ ಮತ್ತೆ ಛೇದಕ್ಕೆ ಗುಣಾಕಾರವನ್ನ ಮಾಡಿದೆ. ಆಗ ಏನಾಗುತ್ತೆ? ದಶಮಾಂಶ ಬಿಂದು ಹೋಗುತ್ತೆ, 165 ಮೇಲ್ ಬರುತ್ತೆ, ಕೆಳಗಡೆ 1 × 10 ಮಾಡಿರ್ತೀವಲ್ಲ, ಆದ್ದರಿಂದ 10 ಅಂತ ಬರ್ದೆ. ಸರಿನಾ? ಈಗ ಏನ್ ಮಾಡ್ಬೇಕು? 18ಅನ್ನ ಹಾಗೆ ಬರ್ಕೊಳ್ತೀನಿ, ಭಾಗಾಕಾರವನ್ನು ಈ ಒಂದು ಹಂತದಲ್ಲಿ ಹಾಗೆ ಇಟ್ಕೊಳ್ತೀನಿ. 729ರ ವರ್ಗಮೂಲವನ್ನ ಕಂಡುಹಿಡಿಯೋದು ಹೇಗೆ? ಇದರ ವರ್ಗಮೂಲ ನಿಮ್ಗೆ ಹಾಗೇನೆ ನೆನಪಿದ್ರೆ ಹಾಗೇನೆ ಬರಿಬಹುದು. ಇಲ್ಲ ಅಂದ್ರೆ ನನ್ನ ಈ ಹಿಂದಿನ ವಿಡಿಯೋದಲ್ಲಿ ವರ್ಗಮೂಲವನ್ನ ಕಂಡುಹಿಡಿಯಲಿಕ್ಕೂ ಕೂಡ ವೇದಗಣಿತದ ಸುಲಭ ವಿಧಾನವನ್ನ ಪರಿಚಯಿಸಿದ್ದೀನಿ. ಅದರ ಒಂದು ಸಹಾಯದಿಂದ ಕೂಡ ನೀವು 729ರ ವರ್ಗಮೂಲವನ್ನ ಕಂಡುಹಿಡಿಬಹುದು. 729ರ ವರ್ಗಮೂಲ ಏನಾಗುತ್ತೆ ಅಂದ್ರೆ 27 ಅಂತ ಆಗುತ್ತೆ. ಸರಿನಾ? 27 ಗುಣಿಸು 11ಅನ್ನ ಹಾಗೆ ಬರ್ದೆ 48 x² ಗೆ ಸಮ ಅಲ್ವಾ? ಈಗ ಏನ್ ಮಾಡ್ತಾ ಇದೀವಿ ನಾವು? ಈ ಒಂದು ಭಾಗಾಕಾರ ಕ್ರಿಯೆಯನ್ನ ಸುಲಭೀಕರಿಸ್ತಾ ಇದೀವಿ. ನೀವು ಹೇಗ್ ಮಾಡಬಹುದು? ಇಲ್ಲಿ 165 ಭಾಗಿಸು 10ಅನ್ನ ಹಾಗೆ ಬರ್ಕೊಳ್ತೀನಿ. ಯಾಕಂದ್ರೆ ಮತ್ತೆ ಭಾಗಾಕಾರ ಮಾಡಿದ್ರೆ ಏನ್ ಬರುತ್ತೆ? 16.5ನೇ ಬಂದ್ಬಿಡುತ್ತೆ ಅಲ್ವಾ? 18 ಹಾಗೇನೆ ಭಾಗಿಸು 27 ಅಂದ್ರೆ ನಾನು ಹೇಗ್ ಬರಿಬಹುದು? ಅದನ್ನ ಗುಣಿಸು 1/27 ಅಂತ ಬರಿಬಹುದು ಅಲ್ವಾ? ಗುಣಿಸು 1/27 ಗುಣಿಸು 11 ಪ್ಲಸ್ 48 x² ಗೆ ಸಮ. ಈಗ ಏನ್ ಮಾಡಿದೆ? 9 2 18 9 3 27 2 1 2 5 10 5 1 ಇಲ್ಲಿ ನೋಡಿ 16 ಇದೆ. ಆದ್ರಿಂದ 5 3 15 ಮತ್ತೆ 15 ಆಯ್ತು. 5 3 15 ಅಂದ್ರೆ 33 ಬಂತು. ಇಲ್ಲಿ 3 ಇದೆ, ನಾನೇನ್ ಮಾಡ್ತೀನಿ? 3 1 3 11 ಅಲ್ವಾ? ಈಗ ಮೇಲ್ಗಡೆ ಏನ್ ಉಳಿದಿದೆ? ಕೇವಲ 11 ಉಳಿದಿದೆ, ಛೇದದಲ್ಲಿ ಏನೂ ಇಲ್ಲ. ಆದ್ರಿಂದ ಏನ್ ಬರಿಬಹುದು? ಮುಂದಿನ ಹಂತದಲ್ಲಿ 11 1 11 ಇದೆ, ಗುಣಿಸು 11 ಇದೆ, ಗುಣಿಸು 11 ಪ್ಲಸ್ 48 ಯಾವುದಕ್ಕೆ ಸಮ? x² ಗೆ ಸಮ.
ಈಗ ಏನ್ ಮಾಡ್ಬೋದು, 11 11 121 ಪ್ಲಸ್ 48 169 ಆಯ್ತಲ್ವಾ. 169 ಅನ್ನೋದು ಎಕ್ಸ್ ಸ್ಕ್ವೇರ್ಗೆ ಸಮ. ಆದ್ದರಿಂದ ನಾನಿಲ್ಲಿ ಉತ್ತರವನ್ನ ಬರಿತಾ ಇದ್ದೀನಿ. ಎಕ್ಸ್ ಸ್ಕ್ವೇರ್ ಅಂದ್ರೆ 169. ಅಂದ್ರೆ ಯಾವುದರ ಘಾತ 169? 13ರ ಘಾತ ಅಲ್ವಾ. ಅಂದ್ರೆ ಏನ್ ಮಾಡ್ದಂಗಾಯ್ತು, ನಾನಿಲ್ಲಿ ಸ್ಕ್ವೇರ್ ಅನ್ನ ತೆಗೆದಾಗಾಯ್ತು. ಇಲ್ಲೂ ಕೂಡ ಸ್ಕ್ವೇರ್ ಅನ್ನ ತೆಗಿಲಿಕ್ಕೆ 13ರ ವರ್ಗ ಬರ್ಕೊಂಡು ಸ್ಕ್ವೇರ್ ಹೋಗುತ್ತೆ ಅಲ್ವಾ. ಆದ್ರಿಂದ ಏನಾಗುತ್ತೆ ಅಂದ್ರೆ ವರ್ಗ ಮೂಲವನ್ನ ಕಂಡಿಡ್ದಾಗಾಯ್ತು. ಎಕ್ಸ್ ಬೇಕು ಅಂದ್ರೆ ಎಕ್ಸ್ ಸ್ಕ್ವೇರ್ ದ ವರ್ಗಮೂಲ ಎಕ್ಸ್ ಆಗುತ್ತೆ. ಆದ್ರಿಂದ 169ರ ವರ್ಗಮೂಲ ಅಂದ್ರೆ 13. ಎಕ್ಸ್ ಇಸ್ ಈಕ್ವಲ್ ಟು 13ಕ್ಕೆ ಸಮ ಅಂತ ಆಯ್ತು. ತುಂಬಾ ವೇಗವಾಗಿ ನಾವು ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿದ್ವಿ ಅಲ್ವಾ. ಇದೇ ರೀತಿಯಾಗಿ ಬೋರ್ಡ್ಮಾಸ್ ರೂಲ್ ಅನ್ನು ಉಪಯೋಗಿಸಿಕೊಂಡು ನೀವು ಸಮಸ್ಯೆಯನ್ನ ಪರಿಹರಿಸಬಹುದು. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಧನ್ಯವಾದಗಳು.